Hey everyone, welcome back to Accountancy Easy Learn. Hello students, in today's session we are going to discuss the fourth chapter, that is retirement and death of a partner. ಈ ಚಾಪ್ಟರಿಂದ ಎಕ್ಸಾಮಿನೇಷನ್ಗೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, ಯಾವ ರೀತಿಯ ಪ್ಯಾಟರ್ನಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಮೊದಲಿಗೆ ರಿಟೈರ್ಮೆಂಟ್ ಟಾಪಿಕಿಂದ, ಅಂದರೆ ಇಲ್ಲಿ ಎರಡು ಟಾಪಿಕ್ ಇದೆ ಅಲ್ವಾ, ಒಂದು ರಿಟೈರ್ಮೆಂಟ್ ಟಾಪಿಕ್ ಮತ್ತೊಂದು ಡೆತ್ ಟಾಪಿಕ್. ಸೊ ಅದರಲ್ಲಿ ರಿಟೈರ್ಮೆಂಟ್ ಟಾಪಿಕಿಂದ 1 ಮಾರ್ಕಿಂದ 1 ಕ್ವಶನನ್ನು ಕೇಳ್ತಾರೆ, ಅದೇ ರೀತಿ 6 ಮಾರ್ಕಿಗೆ 1 ಕ್ವಶನ್, ಅದೇ ರೀತಿ 12 ಮಾರ್ಕಿಗೆ 1 ಕ್ವಶನನ್ನು ಕೇಳ್ತಾರೆ. ಇಟ್ ಈಸ್ ಆ್ಯಸ್ ಪರ್ ಯುವರ್ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ 12 ಮಾರ್ಕ್ಸಿಗೊಂದು 6 ಮಾರ್ಕಿಗೊಂದು ರಿಟೈರ್ಮೆಂಟ್ ಟಾಪಿಕಿಂದನೇ ಕೇಳ್ತಾರೆ. ಸೊ ಅದರಲ್ಲಿ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಇದೆ 6 ಮಾರ್ಕಿಗೆ. ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಕೇಳ್ಬೋದು, ಇಲ್ಲಾಂದರೆ ನ್ಯೂ PSR ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದನ್ನು ಕೂಡ ಕೇಳ್ಬೋದು. ಬಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಗೇನ್ ರೇಷಿಯೋದ ಮೇಲೇ ಕ್ವಶನ್ಸ್ ಕೇಳಿರೋದ್ರಿಂದ ಇದನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ವೆರಿ ಈಸಿ ಟಾಪಿಕ್ ಇಟ್ ಈಸ್. ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತನೂ ಈಸಿ ಇದೆ. ಆ್ಯಂಡ್ ನ್ಯೂ PSR ಅದು ಕೂಡ ಬಹಳನೇ ಈಸಿ ಇದೆ. ಸೊ ಈ ಟಾಪಿಕ್ ನಿಮಗೆ 6 ಮಾರ್ಕಿಗೆ ಅಟೆಂಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ, ನೀವು ಅದನ್ನು ನೋಡ್ಕೊಳ್ಬೋದು. ಹಾಗೆಯೇ 12 ಮಾರ್ಕ್ಸಿಂದ 1 ಕ್ವಶನನ್ನು ಕೇಳ್ತಾರೆ. ಇದರಲ್ಲಿ ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೇಳಿಲ್ಲ, ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಕೇಳಿದ್ದಾರೆ, ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೇಳಿದ್ದಾರೆ. ಬಟ್ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೂಡ ಕೇಳ್ಬೋದು. ಹಾಗಾಗಿ ಫಾರ್ ಎ ಸೇಫರ್ ಸೈಡ್ ಎರಡೂ ಥರದ ಪ್ರಾಬ್ಲಮನ್ನು ನೋಡಿದರೆ ಒಳ್ಳೆಯದು. ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ, ಯಾಕಂದರೆ ಇದನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೇಳ್ಬೋದು, ಇಲ್ಲ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೇಳ್ಬೋದು. ಅದನ್ನು ಯಾವುದೇ ರೀತಿ ಕೇಳಿದರೂ ಕೂಡ ಗುಡ್ ವಿಲ್ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ ಎಲ್ಲ ಕ್ವಶನಲ್ಲಿ ಕೂಡ. ಆ್ಯಂಡ್ ನಿಮಗೆ ರಿಟೈರ್ಮೆಂಟಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಬರುವಂಥದ್ದು ಒಂದೇ ಕೇಸ್, ದಟ್ ಈಸ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಡ್ಜಸ್ಟೆಡ್, ಅಂದರೆ ಗುಡ್ ವಿಲ್ ವ್ಯಾಲ್ಯೂ ಆಗುವಂಥದ್ದು ಆ್ಯಂಡ್ ರಿಟರ್ನ್ ಆಫ್ ಆಗುವಂಥದ್ದು. ನಾವು ಅಡ್ಮಿಷನಲ್ಲಿ ಕೂಡ ಮಾಡಿದ್ವಿ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು. ಅದೊಂದೇ ಕೇಸು ನಿಮಗೆ ಅಪ್ಲೈ ಆಗುತ್ತೆ AS 26 ಪ್ರಕಾರ. ರಿಟೈರ್ಮೆಂಟಲ್ಲಿ ಅದೊಂದೇ ಕೇಸ್ ಅಪ್ಲೈ ಆಗೋದು. ಹಾಗಾಗಿ ನೀವು ಅದರಲ್ಲಿ ಸ್ವಲ್ಪ ರಿಲೀಫ್ ಆಗಬಹುದು. ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಒಂದೇ ಕೇಸ್ ಇದೆ. ಇನ್ನು ಅಡ್ಜಸ್ಟ್ಮೆಂಟ್ಸಿಗೆ ಬಂದರೆ, ಇದರಲ್ಲಿ ಅಡ್ಮಿಷನಲ್ಲಿ ಕೇಳಿದ ಹಾಗೆಯೇ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಕೇಳ್ತಾರೆ. ಒಂದು ಅಸೆಟ್ ಅಥವಾ ಲಯಬಿಲಿಟಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿದೆ ಅಂತ ಕೇಳ್ಬೋದು, ಅನ್ರೆಕಾರ್ಡೆಡ್ ಅಸೆಟ್ ಅಥವಾ ಲಯಬಿಲಿಟಿ ಕೊಟ್ಟಿರ್ಬೋದು, ಇಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸನ್ನು ಕೊಟ್ಟಿರ್ಬೋದು, ಅದೇ ರೀತಿ ಅಡ್ವಾನ್ಸ್ ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸನ್ನು ಕೊಡ್ಬೋದು. ಹಾಗೆಯೇ ಗುಡ್ ವಿಲ್ ವ್ಯಾಲ್ಯೂಡ್ ಇದೊಂದು ಕೇಸು ಅಂತ ಹೇಳಿದೆ ಅಲ್ವಾ, ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಇದೊಂದು ಕೇಸ್ ಕೇಳ್ಬೋದು, ಗುಡ್ ವಿಲ್ ವ್ಯಾಲ್ಯೂಡ್ ಅಂಥೇಳಿ ಕೇಳಿ ಅದನ್ನು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರನ್ನು ಅಡ್ಜಸ್ಟ್ ಮಾಡಿ ಅಂತ ಕೇಳಿರ್ತಾರೆ AS 26 ಪ್ರಕಾರ. ಹಾಗೆ ಇನ್ನು PDDಗೆ ಬಂದರೆ PDD ಇನ್ಕ್ರೀಸ್ಡ್ ಟು ಕೇಳ್ಬೋದು, PDD ಇನ್ಕ್ರೀಸ್ಡ್ ಬೈ ಕೇಳ್ಬೋದು, ಅದೇ ರೀತಿ PDD ಡಿಕ್ರೀಸ್ಡ್ ಟು ಅಥವಾ ಡಿಕ್ರೀಸ್ಡ್ ಬೈ ಇದೆರಡರಲ್ಲಿ ಯಾವುದಾದ್ರೂ ಕೇಳ್ಬೋದು. ಅದಿಲ್ಲ ಅಂತಂದರೆ PDD ಮೇಂಟೈನ್ಡ್ ಆ್ಯಟ್ ಇದನ್ನು ಕೇಳಬಹುದು. ನೀವು ಅಡ್ಮಿಷನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಕರೆಕ್ಟಾಗಿ ಕಲ್ತ್ಕೊಂಡಿದ್ರೆ ನಿಮಗೆ ಇದೇನು ಅಷ್ಟೊಂದು ಟಫ್ ಆಗೋದಿಲ್ಲ. ರಿಟೈರ್ಮೆಂಟಲ್ಲಿ ಕೆಲವೊಂದು ಚೇಂಜಸ್ ಮಾತ್ರ ಇರುತ್ತೆ. ಸೊ ಅದಷ್ಟನ್ನು ಮಾಡಿಕೊಂಡು ನಾವು ಅಡ್ಮಿಷನಲ್ಲಿ ಯಾವ ರೀತಿ ಇಫೆಕ್ಟ್ ಕೊಡ್ತಿದ್ವಿ ಅದೇ ರೀತಿ ಕೊಡ್ತೀವಿ ಎಲ್ಲ ಅಡ್ಜಸ್ಟ್ಮೆಂಟ್ಸಿಗೂ ಕೂಡ. ಹಾಗಾಗಿ ನಿಮಗದು ಟಫ್ ಆಗಲಿಕ್ಕಿಲ್ಲ ಜಾಸ್ತಿ. ಇನ್ನು ಇದರಲ್ಲಿ ನೆಕ್ಸ್ಟ್ ಪಾರ್ಟ್ ಅಂತಂದರೆ ಡೆತ್ ಆಫ್ ಎ ಪಾರ್ಟ್ನರ್ ಅಲ್ವಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಕೂಡ 1 ಮಾರ್ಕಿಂದ 1 ಕ್ವಶನ್ ಕೇಳ್ತಾರೆ, ಅದೇ ರೀತಿ 6 ಮಾರ್ಕಿಗೆ 1 ಕ್ವಶನನ್ನು ಕೇಳ್ತಾರೆ. ದಟ್ ಈಸ್ ಪ್ರಿಪ್ರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಎರಡು ಒಂದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದೇ ಥರದನ್ನೇ, ಆದರೆ ಕೆಲವೊಂದು ಚೇಂಜಸ್, ಸಣ್ಣ ಪುಟ್ಟ ಚೇಂಜಸ್ ಮಾತ್ರ ಇರುತ್ತೆ ಎರಡರಲ್ಲೂ ಕೂಡ. ಅದನ್ನು ನಾವು ನೋಡೋಣ ನೆಕ್ಸ್ಟ್ ಸಾಲ್ವ್ ಮಾಡುವಾಗ. ಹಾಗೆಯೇ ಇಲ್ಲಿಂದ ಈ ಚಾಪ್ಟರಿಂದ 1 POQ ಕ್ವಶನನ್ನು ಕೇಳ್ತಾರೆ. ಇಟ್ ಈಸ್ ಪ್ರಿಪರೇಷನ್ ಆಫ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್, ಅದ್ರ ಮೇಲಿರುತ್ತೆ. ಅದನ್ನು ಕೂಡ ನಾನು ಕೊನೆಯಲ್ಲಿ ಸಾಲ್ವ್ ಮಾಡ್ತೀನಿ. ಹಾಗೆ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅಂದರೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಮೇಲೆ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರೋವಂಥ ಒಂದಷ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ನಿಮಗೆ 4th ಚಾಪ್ಟರಿನ ಇಂಟ್ರೊಡಕ್ಷನ್. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಮೊದಲಿಗೆ ನಾವು ಗೇನ್ ರೇಷಿಯೋದಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಗೇನ್ ರೇಷಿಯೋ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೊದಲು ನಿಮಗೆ ಗೇನ್ ರೇಷಿಯೋ ಅಂದರೆ ಏನೋ ಗೊತ್ತಿರಬೇಕು. ಅಡ್ಮಿಷನಲ್ಲಿ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಸಿಕ್ಕಿತ್ತು ಅಲ್ವಾ. ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದ್ರೇನು? ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗ್ತಾ ಇದ್ದಾನೆ ಅಂದರೆ
ಅವನಿಗೋಸ್ಕರ ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರು ಅವರ ಶೇರನ್ನು ಸ್ಯಾಕ್ರಿಫೈಸ್ ಮಾಡ್ಕೋತಿದ್ರು. ಹಾಗಾಗಿ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬರ್ತಿತ್ತು. ಬಟ್ ಇಲ್ಲಿ ರಿಟೈರ್ಮೆಂಟ್ ಆಗ್ತಾ ಇದೆ ಅಂದರೆ ಒಬ್ಬ ಪಾರ್ಟ್ನರ್, 3 ಪಾರ್ಟ್ನರ್ ಇದ್ದಾರಲ್ವಾ. ಸೊ ಈ 3 ಪಾರ್ಟ್ನರಲ್ಲಿ ಓಕೆ ಎ ಬಿ ಸಿ ಅಂತ ಇಟ್ಕೊಳ್ಳೋಣ. ಎ ಬಿ ಸಿ 3:2:1 ಶೇರ್ ಮಾಡ್ಕೋತಾ ಇದ್ರು ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಸಿ ಅನ್ನೋನು ಬಿಟ್ಟು ಹೋಗ್ತಾ ಇದ್ದಾನೆ, ಅಂದರೆ ರಿಟೈರ್ಮೆಂಟ್ ಆಗ್ತಾ ಇದೆ ಒಂದು ಅಥವಾ ಡೆತ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅವಾಗ ಅವನ ಶೇರ್ ಏನಿದೆ 1/6 ಅಲ್ವಾ. ಸೊ 1/6 ಈ ಶೇರನ್ನು ಉಳಿದಿಬ್ಬರು ಹಂಚ್ಕೊಳ್ತಾರೆ. ಅಂದರೆ ಅವ್ನು ಬಿಟ್ಟು ಹೋಗ್ತಾ ಇದ್ದಾನೆ, ಅವನಿಗೆ ಬರ್ತಿದ್ದ ಶೇರು ಈಗ ಯಾರ ಪಾಲಾಗ್ತಾ ಇದೆ, ರಿಮೈನಿಂಗ್ ಪಾರ್ಟ್ನರ್ಸ್, ನಾವು ಇವರಿಗೆ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ ರಿಟೈರ್ಮೆಂಟಲ್ಲಿ. ಸೊ ಅವರ ಪಾಲಾಗ್ತಾ ಇದೆ ಅಲ್ವಾ. ಹಾಗಾಗಿ ಅವ್ನು ರಿಟೈರ್ಮೆಂಟ್ ಆಗಿದ್ದಕ್ಕೆ ಈ ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಗೇನ್ ಮಾಡ್ತಾ ಇದ್ದಾರಲ್ಲ ಶೇರನ್ನು, ಅದಕ್ಕೆ ನಾವು ಗೇನ್ ರೇಷಿಯೋ ಅಂಥೇಳಿ ಕರಿತೀವಿ. ಓಕೆ, ಯಾವ ರೇಷಿಯೋದಲ್ಲಿ ಅವರು ಅವನ ಶೇರನ್ನು ಗೇನ್ ಮಾಡ್ತಾ ಇದ್ದಾರೆ ಆ ರೇಷಿಯೋಗೆ ಗೇನ್ ರೇಷಿಯೋ ಅಂತ ಕರಿತೀವಿ. ಇಟ್ ಈಸ್ ದ ರೇಷಿಯೋ ಇನ್ ವಿಚ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ಅವರಿಗೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ, ಇಲ್ಲ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಗೇನ್ ಆರ್ ಅಕ್ವೈರ್ ದ ರಿಟೈರಿಂಗ್ ಪಾರ್ಟ್ನರ್ಸ್ ಆರ್ ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್, ಅಂದರೆ ಇವನ ಶೇರನ್ನು ಯಾವ ರೇಷಿಯೋದಲ್ಲಿ ಅಕ್ವೈರ್ ಮಾಡ್ಕೋತಾರೆ ಅಥವಾ ಗೇನ್ ಮಾಡ್ಕೋತಾರೆ ಆ ರೇಷಿಯೋಗೆ ಗೇನ್ ರೇಷಿಯೋ ಅಂಥೇಳಿ ಕರಿತೀವಿ. ಓಕೆ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಆ್ಯಂಡ್ ಇದರಲ್ಲಿ ಕ್ಯಾಲ್ಕುಲೇಷನ್ ಕೂಡ ಬಹಳಷ್ಟು ಟಫ್ ಏನಿರೋದಿಲ್ಲ. 1-2-3 ಕೇಸ್ ಇದೆ ಅಷ್ಟೇ, ಅದೂ ಬಹಳನೇ ಈಸಿ ಇದೆ. ಸೊ ಅದರಲ್ಲಿ ಕೂಡ ನಿಮಗೆ ಒಂದು ಕೇಸ್ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟಾಗಿ ಕೇಳೋವಂಥದ್ದು. ಬಟ್ ನಾವು ಡಿಸ್ಕಸ್ ಮಾಡೋಣ ಯಾವ್ಯಾವ ಕೇಸ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬರ್ತಾ ಇದ್ದೀನಿ. ಇದರಲ್ಲಿ ಮತ್ತೇನೋ ಥೇರಿ ಹೇಳೋವಂಥದ್ದೇನೂ ಇಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಸೊ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದರೆ ಮೊದಲಿಗೆ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡುವಾಗಲೇ ನಾನು ಹೇಳಿದ್ದೆ ನಿಮಗೆ, ಇಲ್ಲಿ ಕೇಸಸ್ ಬರುತ್ತೆ. ಕೇಸಸ್ ಅಂತಂದರೆ ಕೊಟ್ಟಿರೋ ಇನ್ಫಾರ್ಮೇಷನ್ ಯಾವುದು ಅದರ ಮೇಲೆ ನಾವು ರೇಷಿಯೋ ಏನು ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇ ಕೇಸ್ ಅಂತಂದರೆ ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಶೇರ್ ಗೇನ್ಡ್ ಆರ್ ಅಕ್ವೈರ್ಡ್ ಪ್ರಪೋರ್ಷನ್ ಆರ್ ಗಿವನ್. ಅಂದರೆ ಈ ಮೊದಲನೇ ಕೇಸಲ್ಲಿ ಏನಪ್ಪ ಅಂದರೆ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಆ್ಯಂಡ್ ಶೇರ್ ಗೇನ್ಡ್ ಅಥವಾ ಅಕ್ವೈರ್ಡ್ ಪ್ರಪೋರ್ಷನ್ ಆರ್ ಗಿವನ್. ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸಿಗೆ ಎಷ್ಟು ಶೇರ್ ಗೇನ್ ಆಗಿದೆ ರಿಟೈರಿಂಗ್ ಪಾರ್ಟ್ನರಿಂದ, ಅಥವಾ ಅವರು ಎಷ್ಟು ಶೇರ್ನ ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಪ್ರಪೋರ್ಷನಲ್ಲಿ ಕೊಟ್ಟಿರ್ತಾರೆ. ಪ್ರಪೋರ್ಷನ್ ಅಂದರೆ ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಕೊಟ್ಟರೆ ಪ್ರಪೋರ್ಷನ್ 1/6, 2/6, 1/8 ಈ ರೀತಿ ಕೊಟ್ಟರೆ ಪ್ರಪೋರ್ಷನ್. ಅದೇ 3:2 ಈ ರೀತಿ ಕೊಟ್ಟರೆ ರೇಷಿಯೋ. ಇದೆರಡೇ ಇನ್ಫಾರ್ಮೇಷನ್ ಕೊಟ್ಟಾಗ ಹೀಗೆ ಕೊಟ್ಟಿರ್ತಾರಲ್ಲ ಅಕ್ವೈರ್ಡ್ ಪ್ರಪೋರ್ಷನ್, ದ್ಯಾಟ್ ಇಟ್ ಸೆಲ್ಫ್ ಈಸ್ ದಿ ಗೇನ್ಡ್ ಶೇರ್. ಓಕೆ, ಆ ಗೇನ್ಡ್ ಶೇರ್ ಅಂದರೆ ಬೇರೆ, ಗೇನ್ ರೇಷಿಯೋ ಅಂದರೆ ಬೇರೆ. ಅರ್ಥ ಮಾಡ್ಕೊಳ್ಳಿ, ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಅದನ್ನು ಅರ್ಥ ಮಾಡಿಸ್ತೀನಿ ಹೇಗೆ ಚೇಂಜಸ್ ಆಗುತ್ತೆ ಅಂಥೇಳಿ. ಬಟ್ ಗೇನ್ಡ್ ಶೇರ್ ನಮಗೆ ಒಂದು ಸಲ ಸಿಕ್ತು ಅಂದಮೇಲೆ ಗೇನ್ ರೇಷಿಯೋ ಕಂಡುಹಿಡಿಯೋದು ಸುಲಭ. ಫಸ್ಟ್ ಕೇಸಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ಈಗ 3 ಜನ ಪಾರ್ಟ್ನರ್ ಇದ್ದಾರಲ್ಲ, ಅದರಲ್ಲಿ ಒಬ್ಬ ಪಾರ್ಟ್ನರ್ ರಿಟೈರ್ ಆಗಿದ್ದಾನೆ ಅಲ್ವಾ, 1/6 ಅವನ ಶೇರ್ ಇತ್ತು. ಅದನ್ನು ಉಳಿದಿಬ್ಬರು ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸ್ ಯಾವ ಪ್ರಪೋರ್ಷನಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಕೊಟ್ಟಿರ್ತಾರೆ. ಓಕೆ, ಅಂದರೆ ಈ 1/6 ಒಬ್ಬರು 1/12 ತೊಗೋಬೋದು, ಇನ್ನೊಬ್ಬರು 1/12 ತೊಗೋಬೋದು. ಅಲ್ಲಿಗೆ 1/6 ಆಯ್ತಲ್ವಾ. ಈ ಅವನಿಗೆ ಬರ್ತಾ ಇದ್ದ 1/6 ಇಬ್ಬರು ಹಾಫ್ ಹಂಚ್ಕೊಂಡಿದ್ದಾರೆ. ಇವೆರಡನ್ನು ಆ್ಯಡ್ ಮಾಡಿದರೆ ನೋಡಿ 1/6 ಬರ್ತಾ ಇದೆ ಅಲ್ವಾ. ಸೊ ಹೀಗೆ ಕೊಟ್ಟಾಗ ಈ ಪ್ರಪೋರ್ಷನ್ ಕೊಟ್ಟಿರ್ತಾರೆ 1/12, 1/12 ಅಂಥೇಳಿ. ಆಗ ನಾವೇನು ಮಾಡ್ತೀವಿ, ರೇಷಿಯೋಗೆ ಅದನ್ನ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ 1/12, 1/12 ಕೊಟ್ಟಿದ್ದಾರೆ ಅಂದರೆ ರೇಷಿಯೋ ಕನ್ವರ್ಟ್ ಮಾಡಿದಾಗ ಏನಾಗುತ್ತದು ಈಕ್ವಲ್ ಆಗುತ್ತೆ, 1:1 ಆಗುತ್ತಲ್ವಾ. ಹಾಗೆ ಸೊ ಈ ಕೇಸಲ್ಲಿ ಏನಾಗುತ್ತೆ, ಕನ್ವರ್ಟ್ ಗೇನ್ಡ್ ಶೇರ್ ಇಂಟು ಗೇನ್ ರೇಷಿಯೋ. ಅವರು ಗೇನ್ ಶೇರ್ ಕೊಟ್ಟಿರ್ತಾರೆ, ನೀವು ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಬೇಕು. ಸೊ ಎಕ್ಸಾಂಪಲ್ ನೋಡೋಣ. XYZ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:3:5. Y retires from partnership and the remaining partners agreed to share Y's share in the proportion of 1/10 and 2/10. What is the gain ratio? ನೋಡಿ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 2:3:5 ಓಲ್ಡ್ ರೇಷಿಯೋ ಇದೆ. ಹಾಗೆಯೇ ರಿಮೈನಿಂಗ್ ಪಾರ್ಟ್ನರ್ಸ್ ಅಂದರೆ ಇಲ್ಲಿ Y ಅನ್ನೋನು ರಿಟೈರ್ ಆಗ್ತಾ ಇದ್ದಾನಲ್ವಾ, X ಮತ್ತು Z ಯಾವ ರೀತಿ ಅಗ್ರಿ ಮಾಡ್ಕೊಂಡಿದ್ದಾರೆ ವೈಸ್ ಶೇರ್ನ, ಯಾವ ಪ್ರಪೋರ್ಷನಲ್ಲಿ ಅವರು ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಅವನ ಶೇರ್ ಎಷ್ಟಿತ್ತು ಮೊದಲು ನೋಡ್ಕೊಳ್ಳೋಣ. 3/10 ಅಲ್ವಾ, 2 + 3 + 5 ಇಟ್ ಈಸ್ 10. ಸೊ 3/10 ಅವನ ಶೇರ್ ಇತ್ತು, ವೈಸ್ ಶೇರ್. ಆ 3/10ನಲ್ಲಿ ಒಬ್ಬ 1/10 ತೊಗೋತಾ ಇದ್ದಾನೆ, ಇನ್ನೊಬ್ಬ 2/10 ಅಕ್ವೈರ್ ಮಾಡ್ಕೋತಾ ಇದ್ದಾನೆ. ಅರ್ಥ ಆಯ್ತಾ? ಸೊ ಇಟ್ ಈಸ್ ದ ಗೇನ್ಡ್ ಶೇರ್ ಬೈ
ಎಕ್ಸ್ ಆ್ಯಂಡ್ ಝೆಡ್. ನಮಗೆ ಗೇನ್ಡ್ ಶೇರ್ ಕೊಟ್ಟಿದ್ದಾರೆ, ನಾವೀಗ ಗೇನ್ ರೇಷಿಯೋಗೆ ಅದನ್ನು ಕನ್ವರ್ಟ್ ಮಾಡಬೇಕು. ಅಥವಾ ಇದನ್ನು ಇನ್ನೊಂದು ರೀತಿ ಕೇಳ್ಬೋದು, ಎಕ್ಸ್ ಆ್ಯಂಡ್ ಝೆಡ್ ಅಕ್ವೈರ್ಸ್ ದ ಶೇರ್ ಆಫ್ ವೈ ಇನ್ ದ ಪ್ರಪೋರ್ಷನ್ ಆಫ್ 2/20 ಆ್ಯಂಡ್ 2/10 ಅಂತಲೂ ಕೇಳ್ಬೋದು. ಅವರು ಅವನ ಶೇರನ್ನು ಈ ಪ್ರಪೋರ್ಷನಲ್ಲಿ ತೊಗೊಂಡಿದ್ದಾರೆ ಅಂತಲೂ ಕೊಡ್ಬೋದು, ಅಥವಾ ಅವನ ಶೇರನ್ನು ಹೀಗೆ ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅಂತಲೂ ಕೊಟ್ಟಿರ್ಬೋದು. ಎರಡು ವರ್ಡ್ ಯೂಸ್ ಮಾಡ್ತಾರೆ ಇಲ್ಲಿ, ಅಕ್ವೈರ್ಡ್ ಅಥವಾ ಗೇನ್ಡ್ ಎರಡು ಥರ ಯೂಸ್ ಮಾಡ್ಬೋದು. 2/20 ಆ್ಯಂಡ್ 2/10 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿನಾಮಿನೇಟರ್ ಚೇಂಜ್ ಇದೆ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಬಟ್ ಎರಡರ ಮೀನಿಂಗ್ ಕೂಡ ಸೇಮ್ ಆಗುತ್ತೆ ನೋಡಿ. 2/20 ಅಂದರೂ ಒಂದೇ, 1/10 ಅಂದರೂ ಒಂದೇ ಅಲ್ವಾ. ಹಾಗಾಗಿ ನಿಮಗೆ ಟ್ವಿಸ್ಟಾಗಿ ಕೇಳಿದರೆ ಈ ರೀತಿ ಕೇಳ್ಬೋದು, ಡಿನಾಮಿನೇಟರ್ ಚೇಂಜಸ್ ಇರುತ್ತೆ, ಆಗ ನೀವು ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಬೇಕು. ವೆರಿ ಈಸಿ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು, ನೀವು ಕೊಟ್ಟಿರೋದೇನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಬೇಕು, ಗಿವನ್ ಇನ್ಫಾರ್ಮೇಷನ್ ಏನಂಥೇಳಿ ನಾನಿಲ್ಲಿ ಶಾರ್ಟಾಗಿ ಮಾಡ್ತಾಯಿದ್ದೀನಿ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಶೇರ್ ಕೊಟ್ಟಿದ್ದಾರಲ್ವಾ, 1/10 ಇಷ್ಟು 2/10. ಇಟ್ ಈಸ್ ಈಕ್ವಲ್ ಟು 10 ಡಿನಾಮಿನೇಟರ್ ಸೇಮ್ ಇದೆ ಈ ಕೇಸಲ್ಲಿ, ಸೊ 1:2. ಓಕೆ, ಅದನ್ನ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಹೀಗೆ ಕೊಡೋ ಬದಲು ಈ ರೀತಿ ಕೊಟ್ಟಿದ್ರೆ ಏನಾಗುತ್ತೆ ನೋಡೋಣ. 2/20 ಈಸ್ಟು 2/10 ಅಲ್ವಾ. ಸೊ ಇಲ್ಲಿ ನೋಡಿ ಡಿನಾಮಿನೇಟರ್ ಚೇಂಜ್ ಇದೆ, ಅಂದರೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು, ಸೇಮ್ ಡಿನಾಮಿನೇಟರ್ ಬರೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಇದನ್ನಾದರೂ ಕನ್ವರ್ಟ್ ಮಾಡಿ, ಇದನ್ನಾದರೂ ಕನ್ವರ್ಟ್ ಮಾಡಿ, ನಾವು ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. 2 1s 2, 2 10s 20 ಅಲ್ವಾ. ಸೊ 1/10 ಬಂತು. 1/10 ಇಷ್ಟು 2/10 ಅಂದರೆ 1:2. ಸೊ ಕನ್ಫ್ಯೂಷನ್ ಮಾಡೋದಕ್ಕೆ ಈ ಥರ ಕೊಟ್ಟಿರ್ತಾರೆ ಅಷ್ಟೇ, ಎರಡರ ಮೀನಿಂಗ್ ಕೂಡ ಒಂದೇ. ಸೊ ಈ ರೀತಿ ಗೇನ್ಡ್ ಶೇರ್ ಕೊಟ್ಟಿದ್ರೆ ಗೇನ್ ರೇಷಿಯೋಗೆ ಅದನ್ನು ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡೋಣ. ವೆನ್ ಓಲ್ಡ್ ರೇಷಿಯೋ ಈಸ್ ಗಿವನ್, ಬರೀ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿರ್ತಾರೆ, ಮತ್ಯಾವುದೇ ಇನ್ಫಾರ್ಮೇಷನ್ ಇರೋದಿಲ್ಲ. ಯಾವಾಗ ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿರ್ತಾರೆ ಆಗ ಕ್ಯಾಲ್ಕುಲೇಷನ್ ಏನೂ ಇರೋದೇ ಇಲ್ಲ ಅಲ್ವಾ. ಅಂದರೆ ಓಲ್ಡ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ ಇಸ್ ದಿ ಗೇನ್ ರೇಷಿಯೋ. ಓಲ್ಡ್ ರೇಷಿಯೋ ಯಾವುದು ಉಳ್ಕೊಂಡಿದೆ ರಿಮೈನಿಂಗ್ ಪಾರ್ಟ್ನರ್ಸಿಂದು ಅದೇನೇ ಗೇನ್ ರೇಷಿಯೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, XYZ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:3:5. ವೈ ರಿಟೈರ್ಸ್ ಫ್ರಾಮ್ ಪಾರ್ಟ್ನರ್ಶಿಪ್, ಫೈಂಡ್ ಔಟ್ ಗೇನ್ ರೇಷಿಯೋ. ಇಷ್ಟೇ ಇನ್ಫಾರ್ಮೇಷನ್ ಇದೆ, ಓಲ್ಡ್ ರೇಷಿಯೋ ಮಾತ್ರ ಇದೆ. ಸೊ ವೈ ರಿಟೈರ್ ಆಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ವೈ ಮೀನ್ಸ್ ಸೆಕೆಂಡ್ ಪಾರ್ಟ್ನರ್ ಅಲ್ವಾ. ಸೆಕೆಂಡ್ ಪಾರ್ಟ್ನರ್ ರಿಟೈರ್ ಆಗ್ತಾ ಇದ್ದಾನೆ ಅಂದರೆ ಸೆಕೆಂಡ್ ರೇಷಿಯೋ ಡಿಲೀಟ್ ಆಗಬೇಕು. ಉಳ್ಕೊಂಡಿದ್ದೇನಾಯಿತು 2:5. ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋ ಉಳ್ಕೊಂಡಿದ್ದು 2:5. ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಗೇನ್ ರೇಷಿಯೋ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು old ratio of remaining partners, it is equal to 2:5. ಸೊ ಈ ಕೇಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಗಿವನ್ ಇನ್ಫಾರ್ಮೇಷನ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 2:3:5 ಅಂತ ಬರ್ಕೋತೀರಿ. ಅದಾದಮೇಲೆ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್, ಇಟ್ ಈಸ್ ಈಕ್ವಲ್ ಟು 2:5. ನಿಮಗೆ ಇದು ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡುವಾಗ 12 ಮಾರ್ಕ್ಸಲ್ಲಿ ಆವಾಗ ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂತಂದರೆ, ಓಲ್ಡ್ ರೇಷಿಯೋ ಮಾತ್ರ ಕೊಟ್ಟಿದ್ದರೆ ಆಗ ಗೇನ್ ರೇಷಿಯೋ ಬೇಕಾಗತ್ತಲ್ವ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡುವಾಗ, ಅದಕ್ಕೆ ಹೆಲ್ಪ್ ಆಗುತ್ತೆ ಈ ಥರದ ಮಾಡುವಂಥದ್ದು. ಓಲ್ಡ್ ರೇಷಿಯೋ ಏನಿರುತ್ತಲ್ಲ ಅದೇನೇ ಗೇನ್ ರೇಷಿಯೋ ಕೂಡ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಅನ್ನೋನು ರಿಟೈರ್ ಆದರೆ ನೀವೇ ಹೇಳ್ಬೋದಲ್ವಾ. ಸೊ ಎಕ್ಸ್ ರಿಟೈರ್ ಆದರೆ ಉಳ್ಕೊಂಡಿರೋದು ಯಾರು, ವೈ ಮತ್ತು ಝೆಡ್. ಸೊ ಆಗ ಅವರ ಗೇನ್ ರೇಷಿಯೋ ಏನಾಗಿರುತ್ತೆ 3:5 ಆಗುತ್ತೆ. ಇನ್ನು ಝೆಡ್ ರಿಟೈರ್ ಆದರೆ ಅಂದರೆ 5 ಈ ಪಾರ್ಟ್ ಹೋಗುತ್ತಲ್ವಾ, ಅಂದರೆ ಉಳ್ಕೊಂಡಿರೋರು ಎಕ್ಸ್ ಮತ್ತು ವೈ ಆದಾಗಾಯಿತು. ಅವರ ರೇಷಿಯೋ ಎಷ್ಟಾಗಿರುತ್ತೆ, ಗೇನ್ ರೇಷಿಯೋ 2:3. ಓಕೆ, ಇದೆರಡು ಕೇಸು ನಿಮಗೆ ಗುಡ್ ವಿಲ್ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಬಹಳ ಕಡಿಮೆ, ಯಾಕಂದರೆ ಬಹಳ ಈಸಿ ಇರೋವಂಥದ್ದು. ಅಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅದರಲ್ಲಿ ಏನೂ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಹಾಗಾಗಿ ಇದೆರಡು ಕೇಸನ್ನು ಕೇಳೋದು ಕಡಿಮೆ. ಬಟ್ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಹೆಲ್ಪ್ ಆಗ್ಬೋದು. ಇನ್ನು ಥರ್ಡ್ ಕೇಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಕೇಸ್, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಆರ್ ಗಿವನ್. ಸೊ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋ ಕೊಟ್ಟಿರ್ತಾರೆ, ನೀವು ಗೇನ್ ರೇಷಿಯೋವನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಆ್ಯಟ್ ದಟ್ ಟೈಮ್ ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನೋಡಿ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ABC ಅನ್ನೋ ಒಂದು ಪಾರ್ಟ್ನರ್ ಇರ್ತಾರೆ. ಸೊ ಅವರು ಮೊದಲು ಏನು ಮಾಡ್ತಿದ್ರು, 4:3:3ದಲ್ಲಿ ಹಂಚ್ಕೋತಿದ್ರು ಅಂತ ತಿಳ್ಕೊಳ್ಳೋಣ. ಅಂದರೆ ಟೋಟಲ್ ಆಗಿ 10 ಪಾರ್ಟಲ್ಲಿ ಎಗೆ 4 ಪಾಲು ಹೋಗ್ತಿತ್ತು, ಬಿಗೆ 3 ಪಾಲು, ಹಾಗೆ ಸಿಗೆ 3 ಪಾಲು ಹೋಗ್ತಿತ್ತು. ಈಗ ಮೂರನೇ ಪಾರ್ಟ್ನರ್ ಅಂದರೆ
ಸಿ ಅನ್ನೋನು ರಿಟೈರ್ ಆಗಿದ್ದಾನೆ, ಉಳಿದಿಬ್ಬರು 6:4 ಹಂಚ್ಕೊಳ್ಳೋಣ ಫ್ಯೂಚರ್ ಪ್ರಾಫಿಟನ್ನು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಮೊದಲು 10ರಲ್ಲಿ 4 ಪಾರ್ಟ್ ಇವನಿಗೆ ಹೋಗ್ತಿತ್ತು, 10ರಲ್ಲಿ 3 ಪಾರ್ಟ್ ಇವನಿಗೆ ಹೋಗ್ತಿತ್ತು. ಅಂದರೆ ಎಗೆ ಮತ್ತು ಬಿಗೆ 4 ಮತ್ತು 3 ಪಾಲು ಹೋಗ್ತಿತ್ತು. ಈಗ ನ್ಯೂ ಶೇರಲ್ಲಿ ಏನು ಬರ್ತಾ ಇದೆ, 10ರಲ್ಲಿ ಟೋಟಲ್ 6+4 10 ಅಲ್ವಾ, 10ರಲ್ಲಿ 6 ಪಾಲು ಇವನಿಗೆ ಹೋಗ್ತಾ ಇದೆ, 4 ಪಾಲು ಇವನಿಗೆ ಹೋಗ್ತಾ ಇದೆ. ಅಂದರೆ ಗೇನ್ ಆದಾಗಾಯ್ತಲ್ವ. ಎಷ್ಟು ಗೇನ್ ಆದಾಗಾಯಿತು, ಇವನಿಗೆ 4 ಸಿಗ್ತಾ ಇದ್ದಿದ್ದು 6 ಸಿಗ್ತಾ ಇದೆ, ಅಂದರೆ 2 ಪಾಲು ಹೆಚ್ಚಿಗೆ ಆದಾಗಾಯಿತು. ಇವನಿಗೆ 3 ಸಿಗ್ತಾ ಇದ್ದಿದ್ದು 4ಕ್ಕೆ ಬಂದಿದೆ, ಅಂದರೆ 1 ಪಾಲು ಹೆಚ್ಚಾದಾಗಾಯಿತು. ಇವನಿಗೆ 2 ಪಾಲು ಹೆಚ್ಚಿಗೆ ಆಯಿತು, ಇವನಿಗೆ 1 ಪಾಲು ಹೆಚ್ಚಿಗೆ ಆಯಿತು. ಅಂದರೆ 2 ಪಾಲು ಗೇನ್ ಮಾಡ್ತಾ ಇದ್ದಾನೆ, ಇವನು 1 ಪಾಲು ಗೇನ್ ಮಾಡ್ತಾ ಇದ್ದಾನೆ. ಸೊ ಇವರ ರೇಷಿಯೋ ಎಷ್ಟು, ಗೇನ್ ರೇಷಿಯೋ 2:1. ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ರಿಟೈರ್ಮೆಂಟಲ್ಲಿ ಯಾವಾಗಲೂ ಅವರಿಗೆ ಸಿಗ್ತಾ ಇರೋ ಹೊಸ ಶೇರು ಹೆಚ್ಚಿಗೆ ಇರುತ್ತೆ. ಯಾಕಂದರೆ ಒಬ್ಬ ರಿಟೈರ್ ಆಗಿ ಅವನ ಪಾಲು ಕೂಡ ಇವ್ರಿಗೆ ಸೇರಿರುತ್ತಲ್ವ. ಹಾಗಾಗಿ ನ್ಯೂ ಶೇರ್ ಜಾಸ್ತಿ ಇರುತ್ತೆ, ಅವರಿಗೆ ಸಿಗ್ತಿದ್ದ ಓಲ್ಡ್ ಶೇರ್ ಕಡಿಮೆ ಇರುತ್ತೆ. ಆ ನ್ಯೂ ಶೇರಲ್ಲಿ ಓಲ್ಡ್ ಶೇರನ್ನು ಲೆಸ್ ಮಾಡಿದರೆ ಅವರಿಗೆ ಎಷ್ಟು ಗೇನ್ ಆಗುತ್ತೆ ಅನ್ನೋದು ನಮ್ಗೆ ಸಿಕ್ಬಿಡತ್ತೆ. ಹೀಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಲಿ, ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಲಿ, ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಯಾಕಂದರೆ ಇದು ಖಂಡಿತವಾಗಿ 6 ಮಾರ್ಕಿಗೆ ರಿಟೈರ್ಮೆಂಟ್ ಚಾಪ್ಟರಿಂದ ಕೇಳುವಂಥ ಕ್ವಶನ್. ಆ್ಯಂಡ್ ಇದೇ ಫಾರ್ಮುಲಾ ಅಂದಮೇಲೆ ಕ್ವಶನನ್ನು ಕೇಳ್ತಾರೆ. ಬಹಳನೇ ಈಸಿ ಇದೆ, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ 1-2-3 ಪ್ರಾಬ್ಲಮನ್ನು ನಾನು ತೊಗೊಂಡಿದ್ದೀನಿ, ನೋಡ್ತಾ ಹೋಗೋಣ. ಇದು ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ಸ್. ಮೊದಲನೇದು ನೋಡಿ, ಅಂಕಿತ್, ಸುಚಿತ್ ಆ್ಯಂಡ್ ಚಂದ್ರು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 4:3:2. ಓಕೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 4:3:2. ಅಂಕಿತ್ ಅನ್ನೋನು ರಿಟೈರ್ ಆಗ್ತಾ ಇದ್ದಾನೆ. ನಾವು ಯಾವ ಪಾರ್ಟ್ನರ್ ಅವನು ಅನ್ನೋದನ್ನು ನೋಡ್ಕೊಳ್ಬೇಕು. ಮೊದಲನೇ ಪಾರ್ಟ್ನರ್ ಅಲ್ವಾ, ಅಂದರೆ ಈ ಶೇರ್ ಹೋಗ್ತಾ ಇದೆ. ಓಕೆ, ಅಂಕಿತ್ ರಿಟೈರ್ಸ್ ಫ್ರಮ್ ದಿ ಫರ್ಮ್. ಸುಚಿತ್ ಆ್ಯಂಡ್ ಚಂದ್ರು ಅಗ್ರೀಡ್ ಟು ಶೇರ್ ಇನ್ ದ ರೇಷಿಯೋ 5:3 ಇನ್ ಫ್ಯೂಚರ್. ನೋಡಿ, ಇದು ಅವನ ಶೇರನ್ನು ಹಂಚ್ಕೋತಾ ಇರೋದು ಕೊಟ್ಟಿಲ್ಲ ಇಲ್ಲಿ. ಓಕೆ, ಇಲ್ಲೆಲ್ಲ ಏನು ಕೊಡ್ತಿದ್ರು, ಅವನ ಶೇರನ್ನು ಹೇಗೆ ಹಂಚ್ಕೊಂಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ರು ಅಲ್ವಾ, ಪ್ರಪೋರ್ಷನ್ ಕೊಡ್ತಿದ್ರು. ಬಟ್ ಇಲ್ಲೇನಾಗಿದೆ, ಅವರು ಫ್ಯೂಚರಲ್ಲಿ ಪ್ರಾಫಿಟನ್ನು ಯಾವ ರೀತಿ ಹಂಚ್ಕೋತಾರೆ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಇಟ್ ಈಸ್ ದಿ ನ್ಯೂ ರೇಷಿಯೋ. ಸೊ ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ಸುಚಿತ್ ಆ್ಯಂಡ್ ಚಂದ್ರು. ಇಲ್ಲಿ ನಾವು ಮೊದಲಿಗೆ ಫಾರ್ಮುಲಾ ಹಾಕ್ಕೋತೀವಿ. ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಲ್ವಾ. ಸೊ ಗೇನ್ಡ್ ಶೇರ್ ಆಫ್ ಸುಚಿತ್ ಈಸ್ ಈಕ್ವಲ್ ಟು, ಸುಚಿತ್ನ ಗೇನ್ಡ್ ಶೇರನ್ನು ನೋಡೋಣ. ನ್ಯೂ ರೇಷಿಯೋ 5:3 ಇದೆ, ಅಂದರೆ ಅದರಲ್ಲಿ ಅವನ ಶೇರ್ ಎಷ್ಟು, 5/8 ಅಲ್ವಾ. ಮೈನಸ್ ಓಲ್ಡ್ ಶೇರ್ ಎಷ್ಟಿದೆ, ಓಲ್ಡ್ ಶೇರ್ ಇಲ್ಲಿದೆ ನೋಡಿ. ಸುಚಿತ್ ಅಂದರೆ 2ನೇ ಪಾರ್ಟ್ನರ್, ಅಂದರೆ 3 ಇತ್ತು. ಇದು 3 ಕನ್ಸಿಡರೇಷನ್ ಮಾಡಿ ಟೋಟಲಿಗೆ 4 + 3 + 2 9 ಅಲ್ವಾ. ಸೊ 3/9 ಓಲ್ಡ್ ಶೇರ್ ಆಗಿತ್ತು ಒಂದು. ಓಕೆ, 5/8 ಮೈನಸ್ 3/9 ಇಟ್ ಈಸ್ ಈಕ್ವಲ್ ಟು 8 ಮತ್ತು 9 LCM ತೊಗೋತೀವಿ. ಇಟ್ ಈಸ್ 72. ಓಕೆ, 8 9 72, 5 9 45, ಹಾಗೆ 9 8 72, 3 8 24. ಇಟ್ ಈಸ್ ಈಕ್ವಲ್ ಟು 45 24 ಲೆಸ್ ಮಾಡಿದರೆ 21 ಬಂತು ಅಲ್ವಾ. 21 ಡಿವೈಡೆಡ್ ಬೈ 72 ಬಂತು. ಇನ್ನು ಗೇನ್ಡ್ ಶೇರ್ ಆಫ್ ಚಂದ್ರು, ಸೆಕೆಂಡ್ ಪಾರ್ಟ್ನರ್ ಚಂದ್ರು ಅಲ್ವಾ. ಇಟ್ ಈಸ್ ಈಕ್ವಲ್ ಟು, ನೋಡಿ ಅವನ ನ್ಯೂ ಶೇರ್ ಎಷ್ಟಿದೆ 3/8. ಹಾಗೆ ಓಲ್ಡ್ ಶೇರ್ ಎಷ್ಟಿದೆ, ಇಲ್ಲಿ ಚಂದ್ರು ಅನ್ನೋನು ಲಾಸ್ಟ್ ಪಾರ್ಟ್ನರ್ ಅಲ್ವಾ. ಸೊ 2/9 ಇದೆ. ಸೊ 2/9 ಇಟ್ ಈಸ್ ಈಕ್ವಲ್ ಟು, ಅಗೇನ್ 72 ಇಸ್ ದಿ LCM. ಆ್ಯಂಡ್ 8 9 72, 3 9 27, ಹಾಗೆ 9 8 72, 2 8 16, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 11/72. ಸೊ ಇಲ್ಲಿ ನೋಡಿ 72 ಕಾಮನ್ ಇದೆ ಅಲ್ವಾ, ಇದನ್ನು ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 72 ಈಸ್ ಟು 11 ಡಿವೈಡೆಡ್ ಬೈ 72. ಇಟ್ ಈಸ್ ಈಕ್ವಲ್ ಟು 21:11. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮೊದಲಿಗೆ ಗೇನ್ಡ್ ಶೇರನ್ನು ಕಂಡುಹಿಡ್ಕೋತೀವಿ ಆ್ಯಂಡ್ ಅದನ್ನು ಗೇನ್ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವಾಣಿ, ರಾಣಿ ಆ್ಯಂಡ್ ಸೋನಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. Sony retires from the
firm. Vani and Rani agreed to share equally in future. Calculate gain ratio of Vani and Rani. ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 4:3:2 ಆ್ಯಂಡ್ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ ಈಕ್ವಲ್ ಆಗಿ ಅವರು ಫ್ಯೂಚರಲ್ಲಿ ಶೇರ್ ಮಾಡ್ಕೋತಾರೆ ಅಂತ ಕೊಟ್ಟಿದ್ದಾರೆ. ಮೀನ್ಸ್ 1:1 ಇಸ್ ದಿ ನ್ಯೂ ರೇಷಿಯೋ. ಸೊ ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಗೇನ್ಡ್ ಶೇರ್ ಫಸ್ಟ್. ಸೊ ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ನೋಡಿ ಇಲ್ಲಿ ಸೋನಿ ರಿಟೈರ್ ಆಗ್ತಾ ಇದ್ದಾಳೆ. ಸೋನಿ ಅಂದರೆ ಥರ್ಡ್ ಪಾರ್ಟ್ನರ್ ಅಲ್ವಾ. ಸೊ ನಾವು ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಡೋಣ, ಇಲ್ಲಿ ಥರ್ಡ್ ಪಾರ್ಟ್ನರ್ ಅಂಥೇಳಿ. ಇವಳು ಇರೋದಿಲ್ಲ. ಸೊ ವಾಣಿ ಮತ್ತು ರಾಣಿ ಉಳ್ಕೊಂಡ್ರು. ವಾಣೀಸ್ ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಎಷ್ಟಿತ್ತು ನೋಡೋಣ, 1:1 ಅಲ್ವಾ. ಸೊ 1/2 ಈಸ್ ದ ನ್ಯೂ ಶೇರ್ ಆ್ಯಂಡ್ ಓಲ್ಡ್ ಶೇರ್ ಎಷ್ಟಿದೆ ನೋಡೋಣ. ವಾಣಿದು 4/9 ಅಲ್ವಾ. ಸೊ 4/9 ಇಟ್ ಈಸ್ ಈಕ್ವಲ್ ಟು 9 ಮತ್ತು 2 LCM ತಗೋತೀವಿ. 18 ಈಸ್ ದಿ LCM ಆ್ಯಂಡ್ ಕ್ರಾಸ್ ಮಲ್ಟಿಪ್ಲೈ 9:1 9 ಆ್ಯಂಡ್ 4:2 8. ಇಟ್ ಈಸ್ ಈಕ್ವಲ್ ಟು 1/18 ಆ್ಯಂಡ್ ರಾಣೀಸ್ ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು 1/2 ಇದೆ ನ್ಯೂ ಶೇರ್, ಅಂದರೆ ಈಕ್ವಲ್ ಆಗಿ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಓಲ್ಡ್ ಶೇರ್ ಎಷ್ಟಿದೆ ನೋಡಿ, 3/9 ಅಲ್ವಾ. ಸೊ 1/2 minus 3/9 it is equal to 18 is the LCM and cross multiply ಮಾಡಿದರೆ 9 1s are 9, 3 2s are 6. It is equal to 3/18. ಆ್ಯಂಡ್ ನಿಮಗೆ ಇದನ್ನು ಮಾಡಿದ ಮೇಲೆ ಸರಿಯಾಗಿದೆಯಾ ಇಲ್ಲೋ ಅಂತ ಕ್ರಾಸ್ ಚೆಕ್ ಮಾಡೋದಕ್ಕೆ ಇನ್ನೊಂದು ವಿಧಾನ ಇದೆ ನೋಡಿ. ಇದೆರಡು ಗೇನ್ಡ್ ಶೇರನ್ನು ಆ್ಯಡ್ ಮಾಡಿದರೆ, ಶೇರ್ ಅಂತ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ರೇಷಿಯೋ ಅಲ್ಲ, ಗೇನ್ಡ್ ಶೇರನ್ನು ಆ್ಯಡ್ ಮಾಡಿದರೆ ನಿಮಗೆ ರಿಟೈರಿಂಗ್ ಪಾರ್ಟ್ನರ್ಸಿನ ಶೇರ್ ಬರಬೇಕು. ಇಲ್ಲಿ ನೋಡಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟಿದೆ, 2/9 ಅಲ್ವಾ. ಸೊ ಇದೆರಡನ್ನು ಆ್ಯಡ್ ಮಾಡಿದರೆ 2/9 ಬರಬೇಕು. ನೋಡೋಣ, 1/18 ಪ್ಲಸ್ 3/18 ಅಂದರೆ 4/18 ಆಯಿತು. 4/18 ನಾವು ಸಿಂಪ್ಲಿಫೈ ಮಾಡಿದರೆ 2/9 ಬರುತ್ತಲ್ವ. ಅಂದರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಬಂದಾಗಾಯಿತು ಇದೆರಡನ್ನು ಆ್ಯಡ್ ಮಾಡಿದರೆ. ನೀವು ಮಾಡಿರೋ ಪ್ರಾಬ್ಲಮ್ ಸರಿಯಾಗಿದೆ ಅಂತ ಅರ್ಥ. ಸೊ ಈಗ ನಾವು ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಿಬಿಡೋಣ. ದೇರ್ಫೋರ್ gain ratio of Vani is to Rani is equal to 1/18 is to 3/18. It is equal to 1:3. ಸೊ ಇಷ್ಟನ್ನು ನಾವು ಬರಿಬೇಕಾಗತ್ತೆ. ನೀವು ಇದನ್ನು ಇನ್ ಡೀಟೇಲ್ ಆಗಿ ಬರಿತಾ ಹೋಗಬೇಕು, ನೀಟಾಗಿ ಗಿವನ್ ಇನ್ಫಾರ್ಮೇಷನನ್ನು ಬರ್ಕೊಳ್ಬೇಕು. ಮೊದಲಿಗೆ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನಿಲ್ಲಿ ಇದನ್ನು ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಅಶೋಕ್, ಅನಿಲ್ ಆ್ಯಂಡ್ ಅಜಯ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1/2, 3/10 ಆ್ಯಂಡ್ 1/5. ಇಲ್ಲಿ ನೋಡಿ ರೇಷಿಯೋ ಕೊಟ್ಟಿಲ್ಲ, ರೇಷಿಯೋದ ಬದಲಾಗಿ ಪ್ರಪೋರ್ಷನನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಅದಕ್ಕೆ ಶೇರ್ ಅಂತ ಕರಿಬೋದು. ಓಲ್ಡ್ ಶೇರ್ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಕೊಟ್ಟಿಲ್ಲ. ಇದನ್ನು ನಾವು ರೇಷಿಯೋಗೇನು ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ, ನಮಗೆ ಬೇಕಾಗಿರೋದು ಓಲ್ಡ್ ಶೇರೇನೆ ಅಲ್ವಾ. ಸೊ ಅದೊಂದು ಸಿಕ್ಕಿದ್ರೆ ಸಾಕು. ಹಾಗಾಗಿ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಹೀಗೆ ಇಟ್ಕೊಂಡಿರ್ತೀವಿ. ಅನಿಲ್ ರಿಟೈರ್ಸ್ ಫ್ರಮ್ ದಿ ಫರ್ಮ್. ಅಶೋಕ್ ಆ್ಯಂಡ್ ಅಜಯ್ ಡಿಸೈಡೆಡ್ ಟು ಶೇರ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ. ನಾವಿಲ್ಲಿ ನೀಟಾಗಿ ಹೇಗೆ ಮಾಡ್ತಾ ಬರಬೇಕು, ಇದನ್ನು ಗಿವನ್ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೋತೀವಿ. ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 1/2 ಈಸ್ ಟು 3/10 ಈಸ್ ಟು 1/5 ಹೀಗೆ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ 3:2. ಆ್ಯಂಡ್ ನಾವು ಕ್ಯಾಲ್ಕುಲೇಟ್ ದಿ ಗೇನ್ಡ್ ಶೇರ್. ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಲ್ಲಿ ಯಾರು ರಿಟೈರ್ ಆಗಿದ್ದಾರೆ ನೋಡ್ಕೊಳ್ಳೋಣ. ಅಶೋಕ್, ಅನಿಲ್, ಅಜಯ್ ಪಾರ್ಟ್ನರ್ ಇದ್ದರು. ಅದರಲ್ಲಿ ಅನಿಲ್ ರಿಟೈರ್ ಆಗ್ತಾ ಇದ್ದಾನೆ, ಅಂದರೆ ಸೆಕೆಂಡ್ ಪಾರ್ಟ್ನರ್ ಅಲ್ವಾ. ಸೊ ಸೆಕೆಂಡ್ ಶೇರ್ ಹೋಗ್ತಾ ಇದೆ, ಉಳಿದೆರಡು ಶೇರ್ ಉಳ್ಕೊಂತು. ಸೊ ಗೇನ್ಡ್ ಶೇರ್ ಆಫ್ ಅಶೋಕ್ ಮತ್ತು ಅಜಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಶೋಕ್ಸ್ ಗೇನ್ಡ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ನಮ್ಗೆ ಗೊತ್ತಿದೆ, ನಾವಿಲ್ಲಿ ಬರ್ಕೊಂಡಿದ್ದೀವಿ 3/5 ಇದೆ. ಆ್ಯಂಡ್ ಓಲ್ಡ್ ಶೇರ್ ಎಷ್ಟು, ಇದು ಹೋಗ್ತಾ ಇದೆ ಅಲ್ವಾ, ಇವನು ಇಲ್ಲ ಈ ಪಾರ್ಟ್ನರ್. ಸೊ 1/2 ಇಟ್ ಈಸ್ ಈಕ್ವಲ್ ಟು 5 ಆ್ಯಂಡ್ 2 LCM 10 ಆ್ಯಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 2s are 6 ಮೈನಸ್ 5 1s are 5. ಇಟ್ ಈಸ್ ಈಕ್ವಲ್ ಟು 1/10. ಹಾಗೆಯೇ
ಅಜಯ್ಸ್ ಗೇನ್ಡ್ ಶೇರ್ ಇಸ್ ಈಕ್ವಲ್ ಟು, ನೋಡಿ ಅಜಯ್ ನ್ಯೂ ಶೇರ್ 2/5 ಇದೆ, ಹಾಗೆ ಓಲ್ಡ್ ಶೇರ್ 1/5 ಇದೆ. 2/5 ಮೈನಸ್ 1/5, ಸೊ ಇಟ್ ಈಸ್ ಈಕ್ವಲ್ ಟು 2 ಮೈನಸ್ 1. ಎರಡು ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ, ಸೊ ಈಸಿಯಾಗಿ ಮೈನಸ್ ಮಾಡ್ಬೋದು. ಸೊ 2 ಮೈನಸ್ 1 ಇಟ್ ಈಸ್ ಈಕ್ವಲ್ ಟು 1. ಇಟ್ ಈಸ್ ಈಕ್ವಲ್ ಟು 1/5 ಬಂತು. ಈಗ ನಾವು ರೇಷಿಯೋಗೆ ಇದನ್ನು ಕನ್ವರ್ಟ್ ಮಾಡ್ತೀವಿ. ಗೇನ್ಡ್ ಶೇರ್ ಸಿಕ್ಕಿದೆ ನೋಡಿ, ಇದೆರಡನ್ನು ಆ್ಯಡ್ ಮಾಡಿದ್ರೆ ಒಂದು ಶೇರ್ ಬರಬೇಕು 3/10. 1/10 ಮತ್ತು 1/5 ಇದೆರಡನ್ನು ಆ್ಯಡ್ ಮಾಡಿ ನೋಡಿ ಬೇಕಿದ್ರೆ ಇದು 3/10 ಬರುತ್ತೆ. ದೇರ್ಫೋರ್ ಗೇನ್ ರೇಷಿಯೋ ಆಫ್ ಯಾರದ್ದು ಅಂತ ಬರಿಬೇಕಿಲ್ಲಿ ನೀಟಾಗಿ. ಅಶೋಕ್ ಈಸ್ ಟು ಅಜಯ್ ಈಸ್ ಈಕ್ವಲ್ ಟು 1/10 ಈಸ್ ಟು 1/5. ಇಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ಲ ಅಲ್ವಾ, ಸೊ ಇಟ್ ಸೇಮ್ ಮಾಡ್ಕೊಳ್ಳೋಣ. ಇಟ್ ಈಸ್ ಈಕ್ವಲ್ ಟು 1/10 ಈಸ್ ಟು 2/10. ಓಕೆ, 1/5 ಇದನ್ನು ಇಲ್ಲಿ 10 ಬರೋ ಹಾಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತಲ್ವಾ, ಸೊ ಎರಡಕ್ಕೂ 2ದಿಂದ ಇಂಟು ಮಾಡ್ತೀವಿ ನಾವು. ಸೊ 2 ಇಂಟು 1 2, 2 ಇಂಟು 5 10, 2/10 ಬಂತು. ಸೊ ಈಗ ಡಿನಾಮಿನೇಟರ್ ಸೇಮ್ ಇದೆ, 1:2 ಇಸ್ ದಿ ರೇಷಿಯೋ. ಈ ರೀತಿಯಾಗಿ ನಾವು ಗೇನ್ ರೇಷಿಯೋಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೀಗೆ 3 ಕೇಸಸ್ ಬಂದವು, ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. 3 ಕೇಸಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಇಷ್ಟರ ತನಕ. ಅದರಲ್ಲಿ ಇಂಪಾರ್ಟೆಂಟ್ ಇರೋವಂಥದ್ದು ಇದು, ಗೇನ್ಡ್ ಶೇರನ್ನು ಮೊದಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಆ್ಯಂಡ್ ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಇದರಲ್ಲಿ ಗೇನ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ಯಾವ್ದು ಫಾರ್ಮುಲಾ ಹಾಕಬೇಕು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಆ್ಯಂಡ್ ಅದನ್ನ ಸಾಲ್ವ್ ಮಾಡುವಾಗ ನೀವು ನೀಟಾಗಿ ಬರಿಬೇಕಾಗತ್ತೆ ಎಲ್ಲ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು. ಅದೇ ರೀತಿ ಶೇರ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು, ಆಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮೇಲೆ ಮತ್ತಿನ್ನೇನಾದರೂ ಡೌಟ್ಸ್ ಇದ್ದರೆ ನಿಮಗೆ ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಅಕೌಂಟೆನ್ಸಿ ಈಸಿ ಲರ್ನ್ ಫಾರ್ ಮೋರ್ ವಿಡಿಯೋಸ್. ನೆಕ್ಸ್ಟ್ ಎಪಿಸೋಡಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.